ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇವರು ಹಿಂದೆಯಿಂದ ಬ್ಯಾಕ್ ಡ್ರಾಪ್ ಅಲ್ಲಿ ಇವ್ರದ್ದು ಧ್ವನಿ ಇದ್ರು, ನಾವು ಆರ್ತಿ ಅವರೇ ಹಾಡ್ತಿದಾರಾ ಇದನ್ನ ಅಥವಾ ಕಲ್ಪನಾ ಅವ್ರು ಹಾಡ್ತಿದಾರಾ ಇದನ್ನ ಅಂತ ಅನಿಸ್ಬಿಡ್ತಾ ಇತ್ತು. ಹೀರೋಯಿನ್ಗಳಿಗೆ ಆಕ್ಟಿಂಗ್ ತುಂಬಾ ಕೇಕ್ ವಾಕ್ ಇರ್ತಾ ಇತ್ತು. ತುಂಬಾ ನಿಜ ಇದು. ಯಾಕೆಂದರೆ ಗಾಯಕರು ಅಭಿನಯ ಕೂಡ ವಾಯ್ಸ್ನಲ್ಲಿ ಮಾಡಬೇಕಾಗತ್ತೆ. ಇಲ್ಲ ಅಂತಂದರೆ ಅವ್ರಿಗೆ ಆ ಎಕ್ಸ್ಪ್ರೆಷನ್ನ ಆನ್ ಸ್ಕ್ರೀನ್ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾರಲ್ಲ ಆ ಥರ. ಜಾನಕಮ್ಮ ಅವ್ರದ್ದು ನೀವು ನೋಡ್ಬೋದು, ಸುಧಾರಾಣಿ ಅವರು ಆನಂದ್ ಸಿನಿಮಾದಲ್ಲಿ ಬಹುಶಃ ಅವರು 13-14 ಇಯರ್ಸ್ ಅವಾಗ ಅವ್ರಿಗೆ ಹಾಡಿದ್ರು ನಿಮ್ಗೆ ಅನ್ಸತ್ತೆ ಸುಧಾರಾಣಿ ಅವರೇ ಹಾಡಿದ್ದಾರೆ. ನಗು ಚೆನ್ನ, ನಡೆಯೋ ಚೆನ್ನ, ಹುಡುಗ ಎಂಥ ಚೆನ್ನ, ಅದು ಕ್ಯೂಟಾಗಿ ಹಾಡಿದ್ದಾರೆ. ಅದೇ ನೀವು ಒಂದು ಸ್ವಲ್ಪ ವಯಸ್ಸಾದವರು ಗಂಭೀರದಲ್ಲಿ ಹಾಡ್ತಾ ಇದ್ದಾರೆ ಅಂದರೆ ಅದನ್ನ ಚೇಂಜ್ ಮಾಡ್ಕೊಂಡು ಮಾಡ್ಯುಲೇಷನ್ ಇದೆಯಲ್ಲ, ಅದು ಭಾಳ ಇಂಪಾರ್ಟೆಂಟು ಪ್ಲೇಬ್ಯಾಕ್ ಸಿಂಗರ್ಸ್ಗೆ. ಅದರಲ್ಲೂ ಸಿನಿಮಾ ಹಿನ್ನೆಲೆ ಗಾಯಕರಿಗೆ ಆ ಥರದ ಸಾಂಗ್ ಆದರೆ ಅದಾಯಿತು. ಇವಾಗ ಚಳಿ ತಾಳೇನು ನೀವು ಒಂದ್ ಕಡೆ ಶಿಫ್ಟ್ ಆಗ್ಬಿಟ್ರೆ ಬೇರೆನೆ. ಆಚಾರವಿಲ್ಲದ ನಾಲಿಗೆ, ಭಾರತ ಭೂಷಿರ, ನಂಬಿದೆ ನಿನ್ನ, ಅಲ್ಲಿಂದ ಪ್ರೇಮವಿದೆ ಹಾಡಿನಲ್ಲಂತೂ ಆ ನೋವು ಇದೆ. ಅದರಲ್ಲಿ ಅವಳು ಡಾನ್ಸ್ ಕೂಡ ಮಾಡ್ತಾ ಇರ್ತಾರೆ ವಿಲನ್ ಮುಂದೆ. ಅವೆರಡನ್ನೂ ಅವ್ರು ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ. ಹೀಗೆ ಅವರೇ ಸಾಟಿ. ವೆರಿ ಟ್ರೂ. ಸರ್, ನಾನು ಕೇಳ್ತಾ ಇದ್ದೆ, ಆಕ್ಟಿಂಗ್ ಅನ್ನ ಹೀರೋಯಿನ್ಗಳು ಸ್ಕ್ರೀನ್ ಮೇಲೆ ಮಾಡ್ತಾ ಇದ್ರು ಕೂಡ ನಿಜವಾದ ಜಾಬ್ ಅನ್ನ ಜಾನಕಮ್ಮ ಅವರು ಈಸಿ ಮಾಡ್ಬಿಡ್ತಾ ಇದ್ರು ಅಂತ, ಕ್ವೀನ್ ಆಫ್ ಎಕ್ಸ್ಪ್ರೆಷನ್ ಹಾಗೂ ಮಾಡ್ಯುಲೇಷನ್ ಮೂಲಕ ಅಂತ. ಹೌದು. ಅವರ ಧ್ವನಿಲಿ ಯಾವುದೇ ಕೃತಕತೆ ಇಲ್ಲ. ಎಕ್ಸ್ಪ್ರೆಷನ್ ಅಂದರೆ ಎಕ್ಸ್ಪ್ರೆಷನ್ ಕ್ವೀನ್ ಅವರು. ಒಂದು 3-4 ವರ್ಷದ ಮಗು ಇರ್ಬೋದು, 80-90 ವರ್ಷದ ವೃದ್ಧರಿರ್ಬೋದು, ಆ ವಯೋಮಾನಕ್ಕೆ ತಕ್ಕ ಹಾಗೆ ಅವರವರ ಮನಸ್ಥಿತಿಗೆ ತಕ್ಕ ಹಾಗೆ ಇವರು ಎಕ್ಸ್ಪ್ರೆಷನ್ಸ್ನ ಕೊಡ್ತಾ ಇದ್ದಿದ್ದು. ಎಕ್ಸ್ಪ್ರೆಷನ್ ಅಂದರೆ ಜಾನಕಿ ಅಮ್ಮನೇ. ಆಮೇಲೆ ಯಾವುದೇ ಸ್ಥಾಯಿ ಭಾವದಲ್ಲಿ ಅವ್ರು ಹಾಡಿದ್ರು ಕೂಡ, ಮಂದ್ರದಲ್ಲಿರಲಿ, ಮಧ್ಯಮ ಸ್ಥಾಯಿಯಲ್ಲಿ, ತಾರಕದಲ್ಲಿ ಎಲ್ಲೇ ಹಾಡಿದ್ರು ಕೂಡ ಆ ಧ್ವನಿಯ ವಾಲ್ಯೂಮ್ ಕಂಟ್ರೋಲ್ ಅದು ಯಾವತ್ತೂ ಕೂಡ ಜಾಸ್ತಿ ಆಗ್ತದೆ. ಈಗ ತುಂಬ ಏರು ಧ್ವನಿಲಿ ಹಾಡಿದಾಗ ಜಾಸ್ತಿ ವಾಲ್ಯೂಮಲ್ಲಿ ಬರೋದು, ತುಂಬ ಮಂದ್ರದಲ್ಲಿ ಹಾಡುವಾಗ ವಾಲ್ಯೂಮ್ ಕಡಿಮೆ ಆಗ, ಈ ಥರ ಯಾವತ್ತೂ ಇಲ್ಲ. ಸೌಂಡ್ ಇಂಜಿನಿಯರ್ಸ್ಗೆ ತುಂಬ ಫ್ರೆಂಡ್ಲಿ, ತುಂಬ ಒಂಥರ ಬ್ಲೆಸ್ಸಿಂಗ್ ವಾಯ್ಸ್ ಅಂದರೆ ಜಾನಕಿ ಅಮ್ಮ. ಸೌಂಡ್ ಇಂಜಿನಿಯರ್ಸ್ಗೆ ಎಕ್ಸ್ಟ್ರಾ ರಿಸ್ಕೇ ಇಲ್ಲ. ಯಾಕಂದ್ರೆ ಇವ್ರು ಹಾಡಿದರೆ ಅಷ್ಟು ಬ್ಯಾಲೆನ್ಸ್ಡ್ ಆಗಿರ್ತೈತೆ ವಾಯ್ಸು. ಈ ಥರದ್ದೆಲ್ಲ ಒಂದು ಟೆಕ್ನಿಕಲ್ಲಿ ಅದ್ಭುತವಾಗಿದ್ದರೂ ಕೂಡ ನನಗೇನು ಗೊತ್ತಿಲ್ಲ, ಕಲಿತಿದ್ದೀನಿ, ಇದು ಹೀಗ ಹಾಗ ಅಂತ. ಒಂದು ಯಾರಾದರೂ ಸುಮಾರಾಗಿ ಹಾಡಿದ್ರು ಎಷ್ಟು ಚೆನ್ನಾಗಿ ಹಾಡಿದ್ಯಮ್ಮ ಅಂತ ಅಪ್ರಿಷಿಯೇಟ್ ಮಾಡೋ ಒಂದು ಗುಣ, ಈ ಉದಾರತೆಗಳು, ಈ ಒಂದು ಅಪ್ರಿಸಿಯೇಷನ್ ಗುಣದಿಂದನೇ ಇವರ ಮಾತೃತ್ವ ಹೈಲೈಟ್ ಆಗಿರೋದು. ಇವರ ಒಳಗಿರುವ ಒಂದು ತಾಯಿಯ ಗುಣ ಯಾಕೆ ಹೆಚ್ಚುತ್ತೆ ಅಂದರೆ, ಯಾರನ್ನೂ ಡಿಸ್ಕರೇಜ್ ಮಾಡಿದ್ದೇ ಇಲ್ಲ ಅವರು. ಎಲ್ಲರನ್ನೂ ಕೂಡ ಪ್ರೀತಿಸಿ, ಅಭಿನಂದಿಸಿ, ಅದೆಲ್ಲ ಒಂದು ವಿಶೇಷತೆಗಳು. ಆಮೇಲೆ ಇಡೀ ಯೂನಿವರ್ಸು ನಮಗೆ ಕೊಟ್ಟಂಥ ಸಂಗೀತದ ಯೂನಿವರ್ಸಿಟಿ ಅಂತಂದರೆ ಅದು ಜಾನಕಿ ಅಮ್ಮ. ಯಾಕೆಂದರೆ ಒಬ್ಬ ಗಾಯಕರು ಹೇಗಿರಬೇಕು, ಅದರಲ್ಲೂ ಕೂಡ ಸ್ಟುಡಿಯೋ ಒಳಗೆ ಬಂದಾಗ ಹೇಗೆ ಬರ್ತಾರೆ, ಹಾಡ್ಬಿಟ್ಟು ಹೊರಡೋವರೆಗೂ ಹೇಗಿರ್ತಾರೆ ಅನ್ನೋದು ಇದೆಯಲ್ಲ, ಅದೇ ಒಂದು ದೊಡ್ಡ ಪಾಠ, ದೊಡ್ಡ ಒಂಥರ ಅಧ್ಯಯನ ಮಾಡೋವಂಥ ವಿಷಯ ಅದು. ಅವರ ನಡೆ ನುಡಿ, ಆ ಸರಳತೆ, ಕಲಿಕಾ ಮನೋಭಾವ, ಅದ್ಭುತವಾಗಿ ಹಾಡಿದ ಮೇಲೂ ಇನ್ನೂ ಪರ್ಫೆಕ್ಷನ್ಗೋಸ್ಕರ ಇರೋಂಥ ಒಂದು ತುಡಿತ, ಮತ್ತು ಅವರಲ್ಲಿದ್ದಂಥ ಜ್ಞಾನ. ಆಮೇಲೆ ಹಾಡುವಾಗ ಯಾವತ್ತೂ ಕೂಡ ಅವರು ತಲೆ ಆಡಿಸ್ಕೊಂಡು, ಕೈಕಾಲು ಆಡಿಸ್ಕೊಂಡು ಹಾಡಿದ್ದು ನೋಡೋಕ್ಕೆ ಚಾನ್ಸೇ ಇಲ್ಲ. ಇಂಥ ಅದ್ಭುತವಾದ ಗಾಯನವನ್ನು ಅವ್ರು ಹಾಡಿದ್ರು ಕೂಡ ಹೀಗೆ ಸ್ಟಡಿಯಾಗಿದ್ದು, ಅವರ ತುಟಿ ಚಲನೆ ಗಮನಿಸಿದ್ರೆ ಮಾತ್ರ ಗೊತ್ತಾಗುತ್ತೆ ಹಾಡ್ತಿದ್ದಾರೆ ಅಂತ, ಇಲ್ಲಾಂದ್ರೆ ಗೊತ್ತೇ ಆಗಲ್ಲ. ಅಂಥ ಹಾಡುಗಾರಿಕೆನ ಅಷ್ಟು ಸಿಂಪಲ್ ಆಗಿದ್ದು ಅದನ್ನ ಪ್ರೊನೌನ್ಸ್ ಮಾಡೋದು, ಇವೆಲ್ಲನೂ ಕೂಡ ಗಾಯಕರಲ್ಲಿ ಯಾವಾಗಲೂ ಎಲ್ಲರೂ ಕಲಿಬೇಕಾದಂಥ ವಿಷಯ ಅದು. ಅಂದರೆ ತನ್ನ ಕಾನ್ಸಂಟ್ರೇಷನ್, ತನ್ನ ಒಂದು ಏಕಾಗ್ರತೆ ಧ್ವನಿಯಲ್ಲಿ, ಇದೆಲ್ಲ ಅವ್ರ ಹಾಡುಗಾರಿಕೆ ಜೊತೆಗೆ ಅವರ ಇದನ್ನು ಹೇಗೆ ಹೇಳ್ಬೋದು ಅಂದರೆ, ಬರೀ ಹಾಡುಗಾರಿಕೆ ಇಲ್ಲ, ಜಾನಕಮ್ಮ ಅಂದರೆ ಒಂದು ನಾಡುಗಾರಿಕೆ. ಅದು ಇಡೀ ನಾಡಿಗೆ ಅವರು ಒಂದು ಆದರ್ಶಪ್ರಾಯ ದೇವತೆ. ಬರೀ ಹಾಡುಗಾರಿಕೆಯಿಂದ ಜಾನಕಮ್ಮ ಅಲ್ಲ, ನಾಡುಗಾರಿಕೆಯಿಂದ ಜಾನಕಮ್ಮ. ರೈಟ್ ಸರ್. ಕೊನೆಯ ನುಡಿ ನಮನ ಸರ್, ನಿಮ್ಮ ಕಡೆಯಿಂದ. ಅವ್ರನ್ನ ಮಿಸ್ ಮಾಡ್ಕೋತಿದೀವಿ ಅನ್ನೋದೇ ಒಂದು ದೊಡ್ಡ ಕಷ್ಟ. ವೆರಿ ಟ್ರೂ. ಅಮ್ಮ, ಇದು ಕೊನೆಯ ನುಡಿ ನಮನ ಅಂತ ಹೇಳಲಾರೆ, ಪ್ರತಿ ಕ್ಷಣದ ನುಡಿ ನಮನ. ಜಾನಕಿ ಅಮ್ಮ ಎಲ್ಲಿದ್ರು ಹೇಗಿದ್ರು ಕೂಡ ಅವರು, ಅವರ ಆತ್ಮ, ಅವರು ನೆಮ್ಮದಿಯಾಗಿರಬೇಕು, ಆರೋಗ್ಯವಾಗಿರ್ತಾರೆ, ನೆಮ್ಮದಿಯಾಗಿರ್ತಾರೆ ಇನ್ನು ಮುಂದೆ. ಇಲ್ಲಿ ಮತ್ತೆ ಅವರು ಏನಾದರೂ ಸಾಧ್ಯತೆ ಇದ್ದರೆ, ಭಗವಂತ ಇಚ್ಛೆ ಪಟ್ಟರೆ, ಕರ್ನಾಟಕದಲ್ಲಿ ಕನ್ನಡದಲ್ಲೇ ಮತ್ತೆ ಮಗುವಾಗಿ ಬಂದು ಮತ್ತೊಮ್ಮೆ
ಜಾನಕಿ ಅಮ್ಮನ ನೋಡಬೇಕು ಅನ್ನೋದು ಎಲ್ಲರಲ್ಲೂ ಇರೋ ಆಸೆ. ಇದಕ್ಕೆ ಪ್ರಕೃತಿ ಹೇಗೆ ದೇವ್ರು ಹೇಗೆ ಆಶೀರ್ವದಿಸ್ತಾನೆ ಗೊತ್ತಿಲ್ಲ. ಸದಾ ಜಾನಕಿ ಅಮ್ಮ ನಿಮ್ಮ ಸ್ಮರಣೆಯಲ್ಲಿ ನಾವಿದ್ದೀವಿ, ನಿಮ್ಮಿಂದ ಎಷ್ಟೋ ಜನ ಇದ್ದಾರೆ. ಸದಾ ನಿಮಗೆ ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಮ್ಮ. ಇದು ಪ್ರತಿ ಕ್ಷಣದ ನುಡಿ ನಮ್ಮನ ಕೊನೆ ನುಡಿ ನಮ್ಮನ. ರೈಟ್ ಸರ್, ರೈಟ್. ಥ್ಯಾಂಕ್ ಯು ಸೋ ಮಚ್ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದೆ.